ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಇವತ್ತು ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಮಾಡಕ್ ಹೊರಟಿದೀನಿ. ಮತ್ತೆ ತಡ ಬನ್ನಿ ಮಾಡಕ್ ಹೋಗೋಣ. ಸೊ ಬೆಂಡೆಕಾಯಿನ ಫಸ್ಟ್ ನೀಟಾಗಿ ತೊಳ್ಕೊಂಡ್ಬಿಟ್ಟು ಒರೆಸ್ಕೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡಿಬಿಟ್ಟು ಫಸ್ಟು ಹುರ್ಕೋಬೇಕು. ಯಾವುದೇ ಎಣ್ಣೆ ಏನೂ ಹಾಕೋಂಗಿಲ್ಲ. ಹಂಗೆ ನಾರ್ಮಲ್ ಆಗಿ ನಾನು ಏನು ಉರಿತಾ ಇದ್ದೀನಲ್ಲ ಈ ರೀತಿ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಉರಿಬೇಕಾಗುತ್ತೆ. ಬೆಂಡೆಕಾಯಿ ಉರಿಬೇಕಾದ್ರೆ ಅವಾಗ ಒಂದೊಂದ್ಸಲ ಸೌಟಲ್ಲಿ ಕೆಳಗಿಂದ ಮೇಲ್ಗಡೆಯಿಂದ ಕೆಳಗಡೆ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಒಂದೇ ಕಡೆ ಅದು ಬೇಯ್ತಾ ಇರುತ್ತೆ ಮತ್ತೆ ಸೀದಂಗ್ ಆಗ್ಬಿಡುತ್ತೆ. ಹಂಗಾಗಿ ಫಸ್ಟು ಕೆಳಗಿಂದ ಮೇಗಿಂದ ಕೆಳಗಡೆ ನಾವು ಸೌಟ್ನ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇವಾಗ ಬೆಂಡೆಕಾಯಿ ಹುರಿದಿದೆ ನೋಡ್ಬೋದು ನೀವು. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಒಂದು ತಟ್ಟೆಯಲ್ಲಿ ಸಪರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ನಾನು ಇದೇ ಒಂದು ಏನು ಪಾತ್ರೆ ಇದೆಯಲ್ಲ ತಗೊಂಡ್ಬಿಟ್ಟು ಇದೇ ಪಾತ್ರೆಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದು ಏನು ಬೆಂಡೆಕಾಯಿ ಹುರಿದಿದ್ದೀನಲ್ಲ ಅದು ಹುರಿದಿರೋದ್ರಿಂದ ಪಾತ್ರೆ ಕರ್ರಗಾಗಿದೆ. ಬಟ್ ಏನು ತೊಂದರೆ ಇಲ್ಲ, ಇದರಲ್ಲೇ ನಾನು ಒಗ್ಗರಣೆನ ಹಾಕ್ತಾ ಇದ್ದೀನಿ. ನಾನು ಎಲ್ಲ ತರಕಾರಿಗಳನ್ನೂ ಹೆಚ್ಚಿಟ್ಕೊಂಡಿದ್ದೀನಿ. ನೀರುಳ್ಳಿ, ಮೆಣಸಿಕಾಯಿ, ಟೊಮಟೊಕಾಯಿ ಇವೆಲ್ಲವನ್ನು ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನಾನು ಅದೇ ಪಾತ್ರೆಗೆ ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇವೆಲ್ಲವನ್ನು ಹಾಕಿ ಫ್ರೈ ಮಾಡ್ಕೋತೀನಿ. ಕಡಲೆಬೇಳೆ ಸ್ವಲ್ಪ ಬಿಸ್ಕೆಟ್ ಕಲರ್ ಆಗಿಬಿಟ್ರೆ ಸಾಕು, ಇಷ್ಟ ಆದರೆ ಸಾಕು. ತೀರಾ ಜಾಸ್ತಿ ಇದಾಗ್ಬಿಟ್ರೆ ಸೀದ್ಬಿಡ್ತವೆ. ಹಂಗಾಗಿ ಇದು ಬಿಸ್ಕೆಟ್ ಕಲರ್ ಆಗಬೇಕು ಕಡಲೆಬೇಳೆ. ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ತಿದ್ದೀನಿ. ಹೆಚ್ಚಿಟ್ಕೊಂಡಿರುವಂತಹ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇಲ್ಲಿ. ನೀರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮೆಣಸಿನ್ಕಾಯಿನೂ ಕೂಡ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿನೂ ಕೂಡ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ. ನಾನು ನಿಮಗೆ ಇನ್ನೊಂದು ವಿಷಯ ಹೇಳ್ತಿದ್ದೀನಿ. ಯಾರೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅಂಗಡಿಯಿಂದ ತೊಗೊಂಬರ್ತೀರಾ ಅದ್ರ ಬದಲು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಳ್ಳಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವ ರೀತಿ ತಯಾರು ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾದೆಲ್ಲ ನೋಡ್ತಿರ್ತೀವಿ. ಯಾಕೆಂದ್ರೆ ಮಕ್ಕಳು ತಿಂತಿರ್ತಾರೆ, ವಯಸ್ಸಾದವ್ರು ತಿಂತಿರ್ತಾರೆ, ನಾವೆಲ್ಲ ತಿಂತಿರ್ತೀವಿ. ನಮ್ಮ ಆರೋಗ್ಯದ ಮೇಲೂ ಕೂಡ ನಾವು ಕಾಳಜಿನ ವಹಿಸ್ಬೇಕಾಗುತ್ತೆ. ಯಾರೋ ಏನೋ ಮಾಡಿಕೊಟ್ರು ಅಂತ ತಿನ್ನೋದಲ್ಲ. ಸೊ ದಯವಿಟ್ಟು ಆದಷ್ಟು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕಾಲಲ್ಲಿ ಹಾಕಿ ಕಚ್ಚಕ ತುಳಿದು ರೆಡಿ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿನೂ ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಹಂಗಾಗಿ ಮನೆಯಲ್ಲೇ ದಯವಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ಳಿ. ಸೊ ಈಗ ನೀರುಳ್ಳಿ ಎಲ್ಲ ಹಾಕ್ಬಿಟ್ಟು ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ಇದು ಗರಂ ಮಸಾಲೆ, ಇದು ಮನೆಯಲ್ಲೇ ಮಾಡಿರುವಂತಹದ್ದು ಗರಂ ಮಸಾಲೆ. ಸೊ ಇದು ನಮ್ಮದು ಕುರ್ಷಾಣಿ ಕಾಳು ಪೌಡ್ರು. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವುದೇ ಪಲ್ಯ ಮಾಡಿದ್ರು ಕೂಡ ನಮಗೆ ಕುರ್ಷಾಣಿ ಕಾಳು ಪುಡಿ ಇಲ್ಲ ಅಂತ ಅಂದರೆ ಅದು ಪಲ್ಯ ಕಂಪ್ಲೀಟ್ ಆಗೋದೇ ಇಲ್ಲ. ಹಂಗಾಗಿ ಕುರ್ಷಾಣಿ ಕಾಳು ಪುಡಿನ ಹಾಕ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಕಾಳು ಪುಡಿನ ಹಾಕ್ತಾ ಇದ್ದೀನಿ. ಸೊ ನಾನು ಯಾವ ಪೌಡ್ರು ಕೂಡ ದುಡ್ಡು ಕೊಟ್ಟು ತಗೊಳ್ಳಲ್ಲ, ಎಲ್ಲವೂ ಕೂಡ ಮನೆಯಲ್ಲೇ ಮಾಡಿರುವಂತಹದ್ದು ಇದೆಲ್ಲ. ಸೊ ಎಲ್ಲವನ್ನು ಕೂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಏನು ಅದೆಲ್ಲ ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಒಗ್ಗರಣೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರಲಿ. ಮತ್ತು ನಿಮಗೇನಾದರೂ ಹುಳಿ ಬೇಕು ಅಂದರೆ ಹುಣಸೆ ಹಣ್ಣಿನ ಹುಳಿ ಹಾಕೋಬೋದು. ಇಲ್ಲ ಅಂದರೆ ನೀವು ಆಮೇಲೆ ಪಲ್ಯ ಆದಮೇಲೆ ಮೇಲ್ಗಡೆ ಪಲ್ಯ ಮೇಲೆ ನಿಂಬು ಹಣ್ಣಿನ ಹುಳಿ ಹಾಕೋಬೋದು. ನಾನು ಟೊಮೊಟೊ ಹಣ್ಣು ಹಾಕಿರೋದ್ರಿಂದ ನನಗೆ ಹುಳಿ ಕರೆಕ್ಟಾಗಿದೆ. ಸೊ ಹಂಗಾಗಿ ನಾನು ಮತ್ತೆ ಎಕ್ಸ್ಟ್ರಾ ಹುಳಿನ ಹಾಕಕ್ಕೆ ಹೋಗಲಿಲ್ಲ. ಸೊ ಇದಿಷ್ಟು ಚೆನ್ನಾಗಿ ಕುದ್ದ ಮೇಲೆ ಹುರಿದಿರುವಂತಹ ಬೆಂಡೆಕಾಯಿ ಇದೆಯಲ್ಲ ಆ ಬೆಂಡೆಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಸೊ ಇದಿಷ್ಟು ಮಾಡಿದರೆ ಆಲ್ಮೋಸ್ಟು ಬೆಂಡೆಕಾಯಿ ಪಲ್ಯ ಮುಗೀತು. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಬೆಂಡೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ದಯವಿಟ್ಟು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಎಲ್ಲ ಮಿಕ್ಸ್ ಆದಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಇಷ್ಟೇ, ಮುಗೀತು ಬೆಂಡೆಕಾಯಿ ಪಲ್ಯ. ಇದು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ರೊಟ್ಟಿ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ. ಸೊ ಈ ಥರ ಎಲ್ಲವಕ್ಕೂ ಕೂಡ ಕಾಂಬಿನೇಷನ್ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಸೊ ಈಗ ನಮಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು. ಆದರೆ ಇದ್ರ ಜೊತೆಗೆ ತಿನ್ನೋಕ್ಕೆ ಅಕ್ಕಿ ರೊಟ್ಟಿನೂ ಕೂಡ ರೆಡಿ ಮಾಡ್ತೀನಿ. ಹೆಂಗೆ ಮಾಡೋದು ಅಂತ ಪಟ್ ಅಂತ ನೋಡ್ಕೊಂಬಂದ್ಬೇಡ. ಫಸ್ಟು ನಾವೇನು ಮಾಡ್ತೀವಿ ಅಂದರೆ ಒಂದು ಪಾತ್ರೆಯಲ್ಲಿ ನಮ್ಮ ಒಳತೆಯಂತಹ ಒಂದು ನೀರು ಹಾಕ್ಬಿಟ್ಟು ಕುದಿಯೋಕೆ ಇಡ್ತೀವಿ. ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕುದಿಯೋಕೆ ಇಡ್ತೀವಿ. ಸೊ ಇದು ಸ್ವಲ್ಪ ಕುದಿ ಬಂದಮೇಲೆ ನಾವು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಅಕ್ಕಿ ಹಿಟ್ಟನ್ನ ಹಾಕ್ತೀವಿ.
ನಾವು ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಏನೇ ಮಾಡಬೇಕಾದ್ರೂ ಒಂದು ಹಿಟ್ಟನ್ನ ಮಾಡ್ಕೋತೀವಿ. ಅಂದರೆ ಅದು ಜಿಗಿ ಇರಬೇಕು, ಅಂದರೆ ನಮಗೆ ಈ ಉದ್ದೋಕೆ ಚೆನ್ನಾಗಾಗುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಜಿಗಿ ಮಾಡ್ಕೋತೀವಿ. ಈ ಥರ ಹಿಟ್ಟನ್ನ ಹಾಕಿ ಕುದಿಸೋದ್ರಿಂದ ಹಿಟ್ಟು ಜಿಗಿ ಬರುತ್ತೆ ಮತ್ತು ಉದ್ದಬೇಕಾದ್ರೆ ಅದು ಕಿತ್ಕೊಂಡು ಹೋಗಲ್ಲ, ಆ ರೀತಿ ಚೆನ್ನಾಗಿ ಜಿಗಿ ಬರುತ್ತೆ. ಇಲ್ಲಿ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಕುದ್ದ ಮೇಲೆ ಒಂದು ಸೌಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾವುದೇ ಗಂಟು ಆಗದೆ ಇರೋ ಹಾಗೆ. ಲೈಕ್ ನೀವು ಯಾವ ಥರ ಮುದ್ದೆ ಮಾಡ್ತಿರಲ್ಲ ಅದೇ ರೀತಿಯಾಗಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಯಾವುದೇ ಗಂಟು ಆಗದೆ ಇರೋ ಹಾಗೆ ನಾವು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇವಾಗ ನಾನು ಒಂದು ಮರದಲ್ಲಿ ಹಸಿ ಹಿಟ್ಟು ಇಟ್ಕೊಂಡಿದ್ದೀನಿ. ಈ ಹಿಟ್ಟನ್ನ ಇಲ್ಲಿ ಏನು ನಾನು ಹಿಟ್ಟನ್ನ ತಯಾರಿಸಿದನಲ್ಲ ಜಿಗಿ ಬರೋ ಥರ, ಆ ಈ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಾದ್ಕೋತೀನಿ. ಹಿಟ್ಟನ್ನ ಯಾವ ರೀತಿ ನಾದಬೇಕು ಅಂದರೆ ಆ ಹಿಟ್ಟು ಕೈಗೆ ಅಂಟಬಾರ್ದು, ಆ ರೀತಿಯಾಗಿ ಪೂರ್ತಿ ಉಂಡೆ ಆಗಿರಬೇಕು. ಅಂದರೆ ಪೂರ್ತಿ ಎಲ್ಲ ಅದಕ್ಕೆ ಹೊಂದ್ಕೊಂಡಿರ್ಬೇಕು. ಆ ರೀತಿಯಾಗಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಎಲ್ಲಿ ರೀತಿ ನಾದ್ಕೋತಿದ್ದೀನಲ್ಲ ಆ ರೀತಿ ಹಸಿ ಹಿಟ್ಟು ಒಣ ಹಿಟ್ಟು ಎರಡನ್ನೂ ಸೇರಿ ನೀಟಾಗಿ ನಾದ್ಕೋಬೇಕು. ಈ ರೀತಿಯಾಗಿ ಹಿಟ್ಟನ್ನ ನೀವು ರೆಡಿ ಮಾಡ್ಕೋಬೇಕು. ನೋಡಿ, ಕೈಗೆ ಅಂಟ್ಕೋತಿಲ್ಲ, ಆ ರೀತಿಯಾಗಿ ಹಿಟ್ಟನ್ನ ತಯಾರು ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಹಿಟ್ಟು ರೆಡಿ ಆಗಿದೆ, ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ನನ್ನ ಮಗಳು ಕೂಡ ನಾನು ಮಾಡ್ದಂಗೆ ಮಾಡ್ತಿದ್ದಾಳೆ. ಸೊ ಈಗ ನಾನು ಉದ್ದೋಕ್ಕೆ ಲತುಡಿ ಮಣಿ ಮತ್ತು ಏನು ಹಿಟ್ಟು ಹಸಿ ಹಿಟ್ಟು ಒಂದು ಸ್ವಲ್ಪ ಹಚ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಯಾವ ರೀತಿ ಉತ್ತೀನಿ ಅಂತ ನೋಡಿ, ಇದೇ ರೀತಿ ನೀವು ಲಟ್ಟಿಸ್ಕೊಂಬಿಟ್ಟು ಬೇಯಿಸೋದು. ಇಷ್ಟೇ, ಏನು ಇಲ್ಲ. ಅಕ್ಕಿ ರೊಟ್ಟಿನ ಮಾಡೋದು ತುಂಬ ಈಸಿ. ಕೆಲವರು ಅಕ್ಕಿನ ಹಿಟ್ಟಿಗೆ ಏನೇನೋ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಬಟ್ ನಾವು ಇದನ್ನು ಜೋಳದ ರೊಟ್ಟಿ ಥರನೇ ಇಷ್ಟಪಟ್ಕೊಂಡು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಯಾವುದೇ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ನಾವು ಹಂಚಿದ ಮೇಲೆ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಚ್ತೀವಿ. ಏಕೆಂದರೆ ಹಿಟ್ಟು ಜಾಸ್ತಿ ಇರೋದ್ರಿಂದ ಅಡಿಗೆ ಏನು ಉದ್ದಬೇಕಾದ್ರೆ ಕೆಳಗಡೆ ಹಿಟ್ಟು ಜಾಸ್ತಿ ಹಾಕ್ಕೊಂಡಿರ್ತೀವಿ, ಹಂಗಾಗಿ ಅದನ್ನು ಒರ್ಸೋಕ್ಕೋಸ್ಕರ ನೀರು ಹಚ್ತೀವಿ. ಹಂಗಾಗಿ ಅದು ಹಿಟ್ಟು ಹೋಗ್ಬಿಡುತ್ತೆ. ರೊಟ್ಟಿ ತಿನ್ನಬೇಕಾದ್ರೆ ಬಾಯಿಗೆ ಹಿಟ್ಟು ಸಿಗುತ್ತಲ್ಲ, ಅದು ಅವಾಯ್ಡ್ ಆಗುತ್ತೆ. ಹಂಗಾಗಿ ನಾವು ಯಾವುದೇ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮಾಡಬೇಕಾದ್ರೆ ನೀರನ್ನು ಹಚ್ತೀವಿ. ಅಕ್ಕಿ ರೊಟ್ಟಿನೂ ಕೂಡ ರೆಡಿ ಆಯಿತು. ಈಗ ಏನೂ ಇಲ್ಲ, ತಟ್ಟೆಗೆ ಹಾಕ್ಕೊಂಡು ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಹಾಕ್ಕೊಂಬಿಟ್ಟು ಬಾರಿಸೋದಷ್ಟೇ ಕೆಲಸ. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.